ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಆರೋಗ್ಯಾಧಿಕಾರಿಗಳ ದಿಢೀರ್ ದಾಳಿ, ಶುಚಿತ್ವ ಹಿನ್ನೆಲೆ ಚೇತನ್ ಹೋಟೆಲ್ಗೆ ಬೀಗ, ಹೋಟೆಲ್ ತೆರೆಯದಂತೆ ಕಟ್ಟುನಿಟ್ಟಿನ ಆದೇಶ. ಅನುಮಾನಾಸ್ಪದವಾಗಿ ವ್ಯಕ್ತಿ ಸಾವು, ಸಾಲದ ಹಣಕ್ಕಾಗಿ ಕೊಲೆ ಮಾಡಿರುವ ಶಂಕೆ, ಸ್ನೇಹಿತರೆ ಕೊಲೆ ಮಾಡಿರುವ ಬಗ್ಗೆ ಕುಟುಂಬಸ್ಥರ ಆರೋಪ. ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ಬೇಲೂರಿನ ಪುರಸಭೆ ವ್ಯಾಪ್ತಿಯಲ್ಲಿ ಘಟನೆ, ಜೆಸಿಬಿಯಿಂದ ತೆರವುಗೊಳಿಸುತ್ತಿರುವ ಎಚ್ಚರಿಕೆ ನೀಡಿದ ಸ್ಥಳೀಯರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕೂತ ಆಶಾ ಕಾರ್ಯಕರ್ತರು, ನುಡಿದಂತೆ ನಡೆಯಲು ಸರ್ಕಾರಕ್ಕೆ ಒತ್ತಾಯ. ಕಾಂಗ್ರೆಸ್ ಪಕ್ಷದ್ದು ಜನರ ತಿಕ್ಕು ತಪ್ಪಿಸುವ ಕೆಲಸ, ಸ್ನೇಹ ಸಮ್ಮಿಲನ ಟೀಕಿಸುವುದು ಸರಿಯಲ್ಲ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಬಿಜೆಪಿ ಮುಖಂಡ ಪರ್ವತಯ್ಯ. ವಾರ್ತೆಗಳ ವಿವರ. ಹಾಸನ ನಗರದ ಎಸ್ಪಿ ಕಚೇರಿ ರಸ್ತೆಯಲ್ಲಿರ್ತಕ್ಕಂಥ ಚೇತನ್ ಹೋಟೆಲ್ ಮೇಲೆ ಇಂದು ಆರೋಗ್ಯಾಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಅಶುಚಿತ್ವ ಕಾರಣಕ್ಕಾಗಿ ಹೋಟೆಲ್ ಅನ್ನ ಬಂದ್ ಮಾಡಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಹೋಟೆಲ್ನಲ್ಲಿ ಆಹಾರದ ಗುಣಮಟ್ಟ ಮತ್ತೆ ಶುಚಿತ್ವ ಇಲ್ಲ ಅಂತ ಒಂದಿಷ್ಟು ದೂರುಗಳು ಸಾರ್ವಜನಿಕರಿಂದ ಕೇಳಿ ಬಂದಿದ್ವಂತೆ. ಈ ಹಿನ್ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಆರೋಗ್ಯಾಧಿಕಾರಿಗಳ ತಂಡ ಹೋಟೆಲ್ನ ಅಡುಗೆ ಮನೆ, ಶೇಖರಣಾ ಕೊಠಡಿ ಹಾಗೂ ಗ್ರಾಹಕರು ಕುಳಿತಕ್ಕಂತ ಜಾಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಅಡುಗೆ ಮನೆಯಲ್ಲಿ ಅತಿಯಾದ ಕೊಳಕು ಇದ್ದು ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿತ್ತು. ಅಲ್ಲದೆ ಹಳಸಿದ ಆಹಾರ ಪದಾರ್ಥಗಳ ಬಳಕೆ ಸೇರಿದಂತೆ ಸರಿಯಾದ ತ್ಯಾಜ್ಯ ವಿಲೇವಾರಿ ಇಲ್ಲದೆ ಇರತಕ್ಕಂಥದ್ದು, ನೈರ್ಮಲ್ಯದ ನಿಯಮಗಳನ್ನ ಗಾಳಿಗೆ ತೂರಿ ಗ್ರಾಹಕರಿಗೆ ಆಹಾರ ಬಡಿಸ್ತಾ ಇರತಕ್ಕಂಥದ್ದು, ಈ ರೀತಿ ಸಾಕಷ್ಟು ಗಂಭೀರ ಲೋಪಗಳು ಗಮನಿಸಿದ ಅಧಿಕಾರಿಗಳು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡಲೇ ಹೋಟೆಲ್ ವಹಿವಾಟನ್ನು ಸ್ಥಗಿತಗೊಳಿಸುವಂತೆ ಸೂಚಿಸಿ ಬೀಗವನ್ನು ಜಡಿದರು. ಇನ್ನು ಹೋಟೆಲ್ ಮಾಲೀಕರಿಗೆ ನೋಟಿಸ್ ನೀಡಲಾಗಿದ್ದು ಸಂಪೂರ್ಣವಾಗಿ ಸ್ವಚ್ಛತೆ ಕಾಪಾಡಿ ಇಲಾಖೆ ನಿಯಮಗಳನ್ನ ಪಾಲಿಸುವವರೆಗೆ ಹೋಟೆಲ್ ತೆರೆಯದಂತೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ದಾರೆ. ಇನ್ನು ನಗರದ ಯಾವುದೇ ಹೋಟೆಲ್ಗಳಲ್ಲಿ ಅಶುಚಿತ್ವ ಕಂಡು ಬಂದಲ್ಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗ್ಗೆ ತೆಗೆದು ಮುಚ್ಚಿ ಹೋದರಂತೆ ಅದಾದ ಮೇಲೆ ಏನೋ ಓಪನ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಅಂಡ್ ಹೇಳಿದ್ದಾರೆ. ಎಲ್ಲೇ ಯಾವುದೇ ಹೋಟ್ಲ್ ಆದ್ರೂ ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಅಂತ. ಸಾರ್ವಜನಿಕರಿಗೆ ಯಾವುದಾದ್ರೂ ಹೋಟ್ಲಲ್ಲಿ ನಿಮಗೆ ಇಲ್ಲಿ ಶುಚಿತ್ವ ಇಲ್ಲ, ಚೆನ್ನಾಗಿಲ್ಲ, ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇಲ್ಲ, ಮತ್ತೊಂದು ಮಗನೊಂದು ಅಂತ ಏನಾದ್ರು ಇದ್ದರೆ ಆರೋಗ್ಯ ಇಲಾಖೆಯಲ್ಲಿ ಇದೊಂದು ಶಾಖೆ ಇದೆ, ಅವರಿಗೆ ದೂರನ್ನ ಕೊಡಿ, ಕ್ರಮ ತೆಗೆದುಕೊಳ್ತಾರಂತೆ. ಕ್ರಮ ತೆಗೆದುಕೊಂಡು ನೀವು ದೂರು ಕೊಟ್ಟು ಕ್ರಮ ತಗೊಳ್ಳಿಲ್ಲ ಅಂತ ನಮಗೆ ಹೇಳಿ. ಏನ್ ಮಾಡೋಣ ನಾವು ಎಲ್ಲ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇರುವಂತಹ ಚೇತನ್ ಹೋಟೆಲ್ ಸರ್ ಏನಾಗ್ತಿದೆ ಅಂದ್ರೆ ಎಲ್ಲ ಫುಲ್ ತರಕಾರಿ, ಈರುಳ್ಳಿ ಹಾಕ್ಬೋದು, ಟೊಮೆಟೊ ಹಾಕ್ಬೋದು, ಹೀರೆಕಾಯಿ ಹಾಕ್ಬೋದು, ಫುಲ್ ಕೊಳ್ತಿರೋ ಅಂತ ತರಕಾರಿನೇ ಕಟ್ ಮಾಡ್ತಿದ್ದಾರೆ. ಈಗ ನಾವು ಕರೆಕ್ಟಾಗಿ ಬಂದ್ವಿ, ಕರೆಕ್ಟಾಗಿ ಈರುಳ್ಳಿ ಎಲ್ಲ ಕೆಟ್ಟೋಗಿದೆ ಸರ್. ಕೆಟ್ಟೋಗಿರೋ ತರಕಾರಿನ ಕಟ್ ಮಾಡ್ತಾ ಇದ್ರು. ಕಟ್ ಮಾಡ್ತಾ ಏನಕ್ಕೆ ಅಂತ ಕೇಳಿದಾಗ ಮೇಡಮ್ ಒಂದೆರಡು ಹೋಗಿರ್ತೀವಿ ಅಂದ್ರೆ ಒಂದೆರಡು ಅಲ್ಲ ಸರ್, ಎಲ್ಲ ಈರುಳ್ಳಿನೂ ಕೊಳ್ತಿರೋ ಪದಾರ್ಥನ ಇವರು ಕಟ್ ಮಾಡಿ ಉಪಯೋಗಿಸಿದ್ದಾರೆ ಸರ್ ಅಡಿಗೆ. ಇಲ್ಲಿ ಆಕ್ಚುಲಿ ಪೇಷಂಟ್ ಬರೋಂತ ಜಾಗ, ಊಟಕ್ಕೆ ಬರೋಂಥದ್ದು, ಇವ್ರು ಕೊಡ್ತಿರೋ ಊಟ ಏನು? ಚಂದ್ರಪಟ್ಟಣ ತಾಲೂಕಿನ ಅಂತನಹಳ್ಳಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. 24 ವರ್ಷದ ಜಗದೀಶ್ ಮೃತ ವ್ಯಕ್ತಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ
ಸ್ನೇಹಿತರೆ ಕಂಠಪೂರ್ತಿ ಕೂಡಿಸಿ ನಂತರ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಮೃತ ಜಗದೀಶ್ ಗುರುವಾರ ಮನೆಯಲ್ಲೇ ಇದ್ರು. ಬಸವ ಮಂಜೇಗೌಡ ಅಂತಕ್ಕಂಥ ಮೊದಲಾದ್ರು ಅವರ ಸ್ನೇಹಿತರು ಮನೆ ಬಳಿ ಬಂದು ಜಗದೀಶ್ನ ಕರ್ಕೊಂಡು ಹೋಗಿದ್ರಂತೆ. ನಂತರ ಮಲ್ಲನಘಟ್ಟ ಗ್ರಾಮದ ಬಳಿ ಬಸವ ಮಂಜೇಗೌಡ ಜೊತೆಯಲ್ಲಿ ಸೋಮಶೇಖರ್, ದಿಲೀಪ್ ಎಲ್ಲರೂ ಸೇರಿ ಪಾರ್ಟಿ ಮಾಡಿದ್ದಾರೆ. ಸಂಜೆ ಜಗದೀಶ್ ಸಹೋದರ ರವಿಗೆ ಕರೆ ಮಾಡಿದ ಗುಂಪಿನಲ್ಲಿದ್ದ ಬಸವ ಎಂಬಾತ ನಿಮ್ಮ ಅಣ್ಣ ಜಗದೀಶ್ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆ ಶೋಧ ಕಾರ್ಯವನ್ನು ನಡೆಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಜಗದೀಶ್ ಸಾಲ ಪಡೆದ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸ್ನೇಹಿತರೇ ಜಗಳ ತೆಗೆದು ಅದು ವಿಕೋಪಕ್ಕೆ ಹೋಗಿ ಸಮೀಪದ ಕೆರೆಗೆ ತಳ್ಳಿ ಕೊಲೆ ಮಾಡಿದ್ದಾರೆ ಅಂತ ಜಗದೀಶ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಸರ್ ನಿನ್ನೆ ಬಸವ ಮಂಜಾನವ್ರು ಇಬ್ಬರು ಬಂದು ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು ಸರ್. 12:30 ಆಗಿತ್ತು ಸರ್. ಅದಕ್ಕೆ ಅಲ್ಲಿ ಹೋಗಿ ಕುಡ್ಸಿ ಚೆನ್ನಾಗಿ ಕುಡ್ಸಿ ಇದು ಮಾಡಿ ಸಾಯಿಸಿಬಿಟ್ಟವ್ರೆ ಸರ್. ಬಸವ ಮಂಜ ಸರ್ ದುಡ್ಡು 10,000 ದುಡ್ಡು ಕೊಟ್ಟಿದ್ರು ಸರ್. 10% ಬಡ್ಡಿ ಮೇಲೆ ದುಡ್ಡು ಕೊಟ್ಟವ್ರೆ ಸರ್. ನಮ್ಮ ಮಂತ್ರಿಗೆ 50,000 ಕೊಡು, ಇಲ್ಲ ಸರ್ ಸಾಯ್ತು ನಿನ್ನ ದುಡ್ಡು ಬಡ್ಡಿ ಕೊಡಿಲ್ಲ ಅಂದರೆ ಕುಡ್ಸು ಎಣ್ಣೆಯ ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರೆ ಸರ್. ಆಮೇಲೆ ಒಂದ್ಸಲಿ ಗಲಾಟೆ ಆಗಿತ್ತು ಸರ್. ಎದೆಗೆಲ್ಲ ಒದ್ದು ಆಸ್ಪತ್ರೆಗೆಲ್ಲ ಸೇರಿಸಿದ್ರು ಸರ್. ಅದು ಗ್ರಾಫ್ ಲೈಸಿಗೆ ಸೇರಿಸಿದ್ರು ಸರ್. ನಾವು ಮಿಸ್ಸಸ್ ಸರ್. 18 ವರ್ಷ ಆಯ್ತು ಮದುವೆಗೆ. 17-18 ವರ್ಷ ಆಗೈತೆ. ಇನ್ನು ಬುಡಕ್ಕಲ್ಲ ಕಣ್ಣ ನನ್ನ ಮಗನೇ. ಒಂದ್ಸಲಿ ಬಚಾವಾಗಿದೆಯಾ, ಇನ್ನೊಂದ್ಸಲಿ ಸಿಕ್ಕಿದ್ರೆ ಮಾತ್ರ ಬುಡಕ್ಕಲ್ಲ ಅಂದನು ಸರ್. ನೆನ್ನೆ ಮಾಡೇ ಬಿಟ್ಟವನು ಸರ್. ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಬೇಲೂರು ಪುರಸಭೆ ವ್ಯಾಪ್ತಿಯ 7ನೇ ವಾರ್ಡ್ನಲ್ಲಿ ನಗರೋತ್ಥಾನದಿಂದ ನಡೀತಾ ಇರತಕ್ಕಂತ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಅಲ್ಲ ಸಾರ್ವಜನಿಕರಿಗೆ ಕುಡಿಯುವ ನೀರಿಲ್ಲದೆ ಕಳಪೆ ಕಾಮಗಾರಿಯಿಂದಾಗಿ ವೃದ್ಧರು ತಿರುಗಾಡಲು ಸಾಧ್ಯ ಆಗ್ತಾ ಇಲ್ಲ. ಶೀಘ್ರವೇ ಕಾಮಗಾರಿಯನ್ನ ಸರಿಪಡಿಸಬೇಕು, ಇಲ್ಲದಿದ್ರೆ ಜೆಸಿಬಿಯಿಂದ ಗ್ರಾಮಸ್ಥರೇ ಎಲ್ಲವನ್ನು ತೆರವುಗೊಳಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಸ್ಥಳೀಯ ನಿವಾಸಿಗಳು, ಇಂಜಿನಿಯರ್, ಗುತ್ತಿಗೆದಾರ ಕೆಂಪೇಗೌಡ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ರು ಕೂಡ ನಮ್ಮ ಮುಖ್ಯಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಈ ನನ್ನ ವಾರ್ಡ್ನಲ್ಲಿ ವೃದ್ಧರೇ ಹೆಚ್ಚಾಗಿರೋದ್ರಿಂದ ರಸ್ತೆ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ 5 ಅಡಿ ಎತ್ತರಕ್ಕೆ ಚರಂಡಿ ಬಾಕ್ಸ್ ನಿರ್ಮಾಣ ಮಾಡಿರೋದ್ರಿಂದ ನಮ್ಮ ಜೀವವನ್ನ ಕೈಲಿಟ್ಕೊಂಡು ತಿರುಗಾಡಬೇಕಾದಂತ ದುಸ್ಥಿತಿ ಅನಿವಾರ್ಯತೆ ಉಂಟಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರು ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯ ಕಾಮಗಾರಿ ನಡೀತಾ ಇರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಕಾಮಗಾರಿಗಳ ಸಂದರ್ಭದಲ್ಲಿ ಕುಡಿಯುವ ನೀರು ಸೇರಿದಂತೆ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಹಾನಿಯಾಗದಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಲಾಗಿದೆ. ಹಂಗೇನಾದ್ರೂ ಹಾನಿ ಆದರೆ ಗುತ್ತಿಗೆದಾರರು ಸರಿಪಡಿಸಬೇಕು ಅಂತ ಕೂಡ ಹೇಳಲಾಗಿದೆ. ಆದರೆ ಈ ಕಾಮಗಾರಿ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ನಡೆಸಿಲ್ಲ ಮುಖ್ಯಾಧಿಕಾರಿಗಳು, ವಾರ್ಡ್ ಪರಿಶೀಲನೆ ಮಾಡಿಲ್ಲ, ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಏನೋ ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಪೈಂಟ್ ರವಿ, ಶೇಷೇಗೌಡ, ಸುರೇಶ್, ರತ್ನಮ್ಮ, ರಾಮು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಡೀತಾರಂತಹ ಕಾಮಗಾರಿ, ಈ ಕಾಮಗಾರಿ ನಡೆಯಕ್ಕೆ ಹಿಡಿದು ಆಗಲೇ 1-2 ತಿಂಗಳು ಹತ್ರ ಆಗಿದೆ. 2 ತಿಂಗಳು ಅಲ್ಲಿ ಇಲ್ಲಿ ಹಾಗಾಗಿ 2 ತಿಂಗಳಾಗಿದೆ. ಈಗೇನಾಗಿದೆ, ನಾವು ಅವತ್ತು AWE ಮಾತಾಡಿದ್ವಿ. ಅವರು ನಾವು ಏನು ವಾಟ ಕೊಟ್ಟು ಕೆಲಸ ಮಾಡ್ತೀವಿ, ಇಲ್ಲಿರೋ ನಾಗರಿಕರಿಗೆ ತೊಂದರೆ ಆಗ್ದಂಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಈ ಕಾಮಗಾರಿ ನಡೆಯೋದಕ್ಕೆ ಬಿಟ್ಟು ಕೆಲಸ ಮಾಡಿಸಿದ್ದಾರೆ. ನಾವು ಏನು ಅಭಿವೃದ್ಧಿ ಕೆಲಸಗಳನ್ನು ನಡೆಯೋದಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ. ಆದರೆ ಇಲ್ಲಿ ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ ನಡೀತಾ ಇದೆ. ಇಲ್ಲಿ ವಾಸ ಮಾಡ್ತಿರೋ ಅಂಥವ್ರು ಎಲ್ಲರೂ ಸಹ ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ, ಇಂತಹ ಮಹಿಳೆಯರಿದ್ದಾರೆ, ವಯಸ್ಸಾದವರಿದ್ದಾರೆ, ಮಕ್ಕಳಿದ್ದಾರೆ. ಮಕ್ಕಳಿಗೆಲ್ಲ ಓಡಾಡೋದಕ್ಕೆ ಅತ್ಯಂತ ತೊಂದರೆ ಆಗ್ತಾಯಿದೆ. ಇದು ನಾನು ಪದೇ ಹೇಳ್ತಾ ಇದ್ದೀವಿ, ಇದು ನಾವು ಏನು ವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ. ಇಲ್ಲಿ ಓಡಾಡೋದಕ್ಕೆ ನೀವೇ ತಾವೆಲ್ಲ ನೋಡ್ತಾ ಇದ್ದೀರಾ. ನಾವು ಶಾಸಕರ ಗಮನದಲ್ಲಿ ಇರ್ಬೋದು, ವೈಕುಂಠ ಬೀದಿ ಇರ್ಬೋದು, ಡಿಒ ಆಫೀಸ್ ರಸ್ತೆ ಇರ್ಬೋದು, ಬೈಸಳ ಬೀದಿ ಇರ್ಬೋದು, ಬಿಕ್ಕೋಟ್ ರಸ್ತೆ ಇರ್ಬೋದು, ಇಲ್ಲೆಲ್ಲ ಇಲ್ಲಿ ಕಾಮಗಾರಿ ಆಗ್ತಿದೆ. ಅವ್ರು ಏನು ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿಗೆ ಏನು ಕೆಲಸ ಮಾಡಬೇಕಾದ್ರೆ ಕುಡಿಯೋ ನೀರಿಂದ ಪೈಪ್ ಮೇಜರಾಗಿ ಹೊಡೆದು ಹೋಗ್ತಿರೋದು. ಮನುಷ್ಯಂಗೆ ಅವಶ್ಯಕತೆ ಇರೋದೇ ಕುಡಿಯೋ ನೀರು. ಅದನ್ನೇ 8-20 ದಿವಸದಿಂದನೂ ಪೈಪಿಂಗ್ ಹೊಡೆದು ಹೋದಾಗ ಅವ್ರು ಯಾವ ಥರ ಮಾಡ್ತಾರೆ? ಇದು ಕಾಂಟ್ರಾಕ್ಟ್ ಸಂಬಂಧಪಟ್ಟವರೇ ರಿಪೇರಿ ಮಾಡಿಸ್ಬೇಕು. ಬಟ್ ಏನು ವಿಪರ್ಯಾಸ ಅಂತಂದರೆ ನಮ್ಮ ಮುಖ್ಯ ಅಧಿಕಾರಿಗಳಾಗೋದು, ಬಸವರಾಜ್ ಸರ್ ಆಗಿರ್ಬೋದು, ಇವರು ಏನಪ್ಪ ಇಂಜಿನಿಯರ್ ಆಗಿರ್ಬೋದು, ಅವ್ರು ಯಾರೂ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಏನಂತ ಅಂದರೆ ನಮ್ಮ ಪುರಸಭೆ ಏನಿದೆ ಅದರಿಂದನೇ ಅಮೌಂಟನ್ನು ತೆಗೆದು ಇಲ್ಲಿಗೆ ಹಾಕ್ತಿದ್ದಾರೆ. ಬಟ್ ಅಲ್ಲಿ ಆ ಥರ ಆಗಬಾರ್ದು. ಯಾಕಂದರೆ ಕಾಂಟ್ರಾಕ್ಟ್ರೇ ಹೊಡೆದಾಕಿರೋದ್ರಿಂದ ಅವರೇ ಕಾಂಟ್ರಾಕ್ಟ್ರೇ ಸಹ ಇದ್ರ ರಿಪೇರಿ ಮಾಡೋ ಪೂರ್ಣ ಜವಾಬ್ದಾರಿ ಸಹ ಅವರೇ ಹೊಂದಿರ್ತಾರೆ. ಜೊತೆಗೆ ಇಲ್ಲೇನು ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ, ಇದೆಲ್ಲ ಹೇಳಿದಂಗೆ ತೀರ್ಥಕ್ಷೇತ್ರ
ಥರ ಆಗಿದೆ ರಸ್ತೆ. ನಾವು ಇದನ್ನು ಆಲ್ರೆಡಿ ಆ ಕೃಷ್ಣೇಗೌಡ ಸರ್ಗೆ ಇಂಜಿನಿಯರ್ಗೆ ಆಲ್ರೆಡಿ ಹೇಳಿದ್ದೀವಿ, ಬಟ್ ಆದರೂ ಅವ್ರ ಬಗ್ಗೆ ಯಾವುದೇ ಥರ ಗಮನ ಕೊಟ್ಟಿಲ್ಲ. ಇವಾಗ ಆಲ್ರೆಡಿ ಇದನ್ನು 2-2.5 ತಿಂಗಳಿಂದ ಈ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇವ್ರು ಎಲ್ಲಿ ಓಡಾಡೋದು? ಇದೊಂದು ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಇಲ್ಲ ಅವರಿಗೆ. ಇದೆಲ್ಲ ನೀವೇ ನೋಡಿದ್ದೀವಿ. ಈಗ ಏನು ವಿಪರ್ಯಾಸ ಅಂತಂದ್ರೆ ಇಲ್ಲಿ ಸುಮಾರು 5-6 ತಿಂಗಳು ಆಯಿತು ಈ ಕಾಮಗಾರಿ ಸ್ಟಾರ್ಟ್ ಆಗಿ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಸ್ಟಾರ್ಟ್ ಮಾಡಿ ಸುಮಾರು 5 ತಿಂಗಳೇ ಕಳೆದೋಯ್ತು. 5 ತಿಂಗಳಲ್ಲಿ ಒಂದು ಅವೈಜ್ಞಾನಿಕ ಕಾಮಗಾರಿ ಅಂತ ನಡೀತಾ ಇದೆ. ಯಾಕೆ ಅಂತಂದರೆ ಇವತ್ತು ಕಾಮಗಾರಿ ಗುಣಮಟ್ಟವೂ ಸಹ ಇವತ್ತು ನೋಡಿದಂತೆ ಏನು ಹಿಂದೆ ಶಾಸಕರು ಬಂದು ನಾವೇ ಎಲ್ಲ ಕೂತು ಒಂದು ತೀರ್ಮಾನ ಮಾಡಿ 28 ಅಡಿ ಆ ಸೈಡು ಈ ಸೈಡು ಅಂತ ತೀರ್ಮಾನ ಮಾಡಿದ್ದು. ಆದರೆ ಈಗ 28 ಅಡಿ ಕೆಲವು ಕಡೆ ಬಂದಿದೆ, ಕೆಲವು ಕಡೆ 27 ಅಡಿ ಬಂದಿದೆ, 22 ಬಂದು ಇವೆಲ್ಲ ನಡೆದಿದೆ. ಅದರಲ್ಲಿ ಮಾಡಿಸೋದ್ರಲ್ಲಿ ಶಾಸಕರು ವಿಫಲರಾಗಿದ್ದಾರೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ ಈಗೇನು ಕೆಂಪೇಗೌಡ ರಸ್ತೆಯಿಂದ ವಿಷ್ಣು ಸಮುದ್ರದವರೆಗೂ ಈ ರಸ್ತೆ ಆಗ್ತಾಯಿದೆ. ಈ ರಸ್ತೆಯಲ್ಲಿ ಅಡ್ಡ ರಸ್ತೆಗಳಿದ್ದಾವೆ. ಈ ಅಡ್ಡ ರಸ್ತೆಯಲ್ಲಿ ಏನಾಗ್ತಾಯಿದೆ ಅಂತಂದರೆ ಸುಮಾರು 4ರಿಂದ 5 ಅಡಿ ಆಳ ಆ ಕಡೆ ರಸ್ತೆಗಳಿದ್ದಾವೆ. ಅದಕ್ಕೆ ಹೆಚ್ಚಾಗಿ ಇವರು ಆ ಸೈಡು ಈ ಡ್ರೈನ್ ಮಾಡಬೇಕಾದ್ರೆ 1 ಅಡಿ ಕಡಿಮೆ ಮಾಡಿದರೆ ಈ ಸೈಡ್ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ AITUC ಮಮತಾ ಅಂತಕ್ಕಂಥವ್ರು ಮಾತನಾಡಿ ಆಶಾ ಕಾರ್ಯಕರ್ತರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಆಗ್ತಾ ಇಲ್ಲ, ನಮಗೆ ಸಂಬಂಧಪಟ್ಟದ ಕೆಲಸಗಳನ್ನ ನಿರ್ವಹಿಸಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಇದರಿಂದ ವಯಸ್ಸಾಗಿರ್ತಕ್ಕಂಥ ಕಾರ್ಯಕರ್ತರು BP, ಶುಗರ್ ನಂತಹ ಕಾಯಿಲೆಗಳಿಗೆ ತುತ್ತಾಗಿ ಕೆಲಸವನ್ನ ಬಿಡುವಂತ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 10,000 ರೂಪಾಯಿ ಸಂಬಳವನ್ನ ನಿಗದಿಪಡಿಸ್ತೇವೆ ಅಂತ ಭರವಸೆಯನ್ನು ನೀಡಿದ್ರು. ಆದ್ರೆ ಅದು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಅವ್ರು ನುಡಿದಂತೆ ನಡೆದುಕೊಂಡು ಸಂಬಳವನ್ನ 10,000ಕ್ಕೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಇವತ್ತು ನಮ್ಮ ಕೆಲಸದ ಬಗ್ಗೆ, ಸಂಬಳದ ಬಗ್ಗೆ DC ಮೇಡಮ್ ಅವ್ರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ನವೆಂಬರ್ ತಿಂಗಳ ನಮಗೆ ಯಾರಿಗೂ ಸ್ಯಾಲ್ರಿ ಆಗಿಲ್ಲ, ಮತ್ತು ನಮ್ಗೆ ಅಲ್ಲದೇ ಇರೋ ಕೆಲಸಗಳು ತುಂಬ ಒತ್ತಡ ಇದೆ. ಏನೇ ಆದರೂ ಕೂಡ ಆಶಾ ವರ್ಕರ್ ಪ್ರೆಜರ್ ಜಾಸ್ತಿ ಇದೆ. ತುಂಬ ಜನ ಇದರಿಂದ ವಯಸ್ಸಾಗಿರೋರಿಗೆಲ್ಲ BP, ಶುಗರ್ ಬಂದು ಕೆಲಸನೇ ಬೇಡ ಅನ್ನೋ ಬೇಸತ್ತಿದ್ದೀವಿ. ಸಿದ್ದರಾಮಯ್ಯ ಸರು ಹೋದ ಸರಿ ಜನವರಿಲಿ ನಮಗೆ 10,000 ಫಿಕ್ಸ್ ಮಾಡ್ತಿದ್ದಿ ಅಂತ ಹೇಳಿದ ಮಾತನ್ನು ತಪ್ಪಿದ್ದಾರೆ. ಅದಕ್ಕಾಗಿ ಇವತ್ತು DC ಅವ್ರ ಮೂಲಕ, DH ಅವ್ರ ಮೂಲಕ ಎಲ್ಲ ಜಿಲ್ಲೆ ಪರವಾಗಿ ಮನವಿಯನ್ನು ನೀಡ್ತಿದ್ದೇವೆ. ನಮಗೆ ಅವ್ರು ಒಪ್ಕೊಂಡಿದ್ದಂಥ ಮಾತಿನಂತೆ ನಡೆಯಬೇಕು ಅಂತ ಮನವಿ ಮಾಡ್ಕೊತಿದ್ದೇವೆ. 10,000 ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಜನವರಿಲಿ, ಅದಿನ್ನೂ ಜಾರಿ ಬಂದಿಲ್ಲ. ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ಇದುವರೆಗೂ ಹೇಳಿದೆ. ಎಲ್ಲ ಕೆಲಸದ ಪ್ರೆಜರ್ನು ಕೂಡ ಆಶಾ ವರ್ಕರ್ ಮೇಲೆ ಮಾಡ್ತಿದ್ದಾರೆ. ಏನೇ ಒಂದು ಹಳ್ಳಿಲಿ ಏನೇ ಆಗಲಿ, ಕಾಲೇಜಿನ ಎಕ್ಸಾಮ್ದಾಗಲಿ, ಎಲೆಕ್ಷನ್ದಾಗಲಿ, ಜೀವ ಉಳಿಸೋದಾಗಲಿ, ಜೀವ ಹೋಗಿರ್ಲಾಗಲಿ, ಒಂದು ಏನೇ NCD ಪ್ರೋಗ್ರಾಮ್ ಆಗಲಿ, ಪ್ರತಿಯೊಂದು ಆಶಾ ವರ್ಕರೇ ಮಾಡಬೇಕು ಸರ್. ಹಳ್ಳೀಲಿ ಆಶಾ ವರ್ಕರ್ ಇಲ್ಲಾಂದರೆ ಕೆಲಸನೇ ಇಲ್ಲ. ಆದರೆ ಆಶಾ ವರ್ಕರಿಗೆ ಸಂಬಳ ಆಯಿತಾ, ಆಶಾ ವರ್ಕರ್ ಸತ್ರ, ಆಶಾ ವರ್ಕರ್ ಆರೋಗ್ಯ ಕೆಟ್ಟಿದೆಯಾ ಅಂತ ಯಾರೂ ಕೇಳಕ್ಕೆ ಬರಲ್ಲ. ಇದು ಆಶಾಗಳ ದುಃಖ ಆಗಿದೆ. ದಯವಿಟ್ಟು ಇದು ಕೂಡಲೇ ಸಿದ್ದರಾಮಯ್ಯ ಸರ್ ಏನು ಒಪ್ಕೊಂಡಿದ್ರು ಜನವರಿಲಿ, ಅದನ್ನು ಕೂಡಲೇ ಜಾರಿಗೊಳಿಸಬೇಕು ಅಂತ ಕೇಳ್ಕೊಂತಿದ್ದೀವಿ. ಕಾಂಗ್ರೆಸ್ ಪಕ್ಷದವರು ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಮುಖಂಡ ಪರ್ವತಯ್ಯ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಬೇಲೂರಿನಲ್ಲಿ ಮಾತನಾಡಿದ್ದಾರೆ. ಫೆಬ್ರವರಿ 14ರಂದು ಶಾಸಕರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿದ ಸಂದರ್ಭದಲ್ಲಿ ಇದು ಅವರ ರಾಜಕೀಯ ಗಿಮಿಕ್ ಅಂತ ಟೀಕೆ ಮಾಡಿದ ಕಾಂಗ್ರೆಸ್ ಪಕ್ಷದವರು ಈಗ ನಾಳೆ ಬೇಲೂರಲ್ಲಿ ಕಾಂಗ್ರೆಸ್ ಸ್ನೇಹ ಸಮ್ಮಿಲನ ಅಂತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ರು. ಶಾಸಕರು ಕಳೆದ 5 ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತರಾಗಿ ಉತ್ತಮವಾಗಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿದಂತಹ ಸದಸ್ಯರಿಗೆ ಔತಣಕೂಟವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಏರ್ಪಡಿಸಿದ್ರು. ಆದ್ರೆ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನವರು ಕೆಲ ಅಧಿಕಾರಿಗಳಿಂದ ಹಣ ಪಡ್ಕೊಳ್ತಾ ಇದ್ದಾರೆ, ಅವರನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕಚೇರಿಯಿಂದ ಕೇಳಿ ಬರ್ತಾ ಇದೆ. ಹಂಗಾಗಿ ಇದನ್ನ ವಿರೋಧಿಸಿ ಕಚೇರಿ ಮುಂದೆ ಧರಣಿ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭಾ ಸದಸ್ಯ ಮಂಜುನಾಥ್, ಬಿಜೆಪಿ ಮುಖಂಡ ಮಂಜುನಾಥ್ ಹಾಗೂ ರಘು ಇನ್ನಿತರರು ಹಾಜರಿದ್ದರು. ಶಾಸಕರಿಗೆ ಪ್ರೆಸ್ ಮೀಟ್ ಮಾಡುವಷ್ಟು ಪುರುಸೊತ್ತಿಲ್ಲ. ಶಾಸಕರಿಗೆ ಪ್ರೆಸ್ ಮೀಟ್ಗೆ ನಿಮ್ಮ ಮುಂದೆ ನೀವೇ ಶಾಸಕರು ಇದಿದೆಯಲ್ಲ ಕಾರ್ಯವೈಖರಿ ನೀವುಗಳೇ ಶ್ಲಾಘಿಸಿದ್ರಿ. ಹಂಗಾಗಿ ಶಾಸಕರಿಗೆ ಈಗ ತುರ್ತು ಈಗ ವಿಧಾನಸಭೆಯಲ್ಲಿ ಇದ್ದಾರೆ. ಅವರು ಇವತ್ತು ಮೀಟಿಂಗ್ ಇದೆ, ಸಭೆ ಮೀಟಿಂಗ್ ಇದೆ. ಹಂಗಾಗಿ ನಾವು ನಾಳೆ ಅವ್ರು ನಡೆದ ಕಾರ್ಯಕ್ರಮಕ್ಕೆ ನಾವು ಪಕ್ಷದಲ್ಲಿ ಜವಾಬ್ದಾರಿ ಇದೆ ನಂಬುವ. ನಾವೇನು ಆಡೋಡಲ್ಲ. ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಇದ್ದೀನಿ, ಪಕ್ಷದಲ್ಲಿ ರಾಜ್ಯ ಮಟ್ಟದ ಹುದ್ದೆ ಇದೆ ನನಗೆ. ನಮಗೆ ಒಬ್ಬರು MLA ಶಾಸಕರು ಕೊಡುವಷ್ಟು ಸಮರ್ಥನೆ ಕೊಡುವಷ್ಟು ಶಕ್ತಿ ನಮಗೂ ಇದೆ. ಏನಾದ್ರು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಕೇಳ್ಬೋದು, ನಾವು ಅದಕ್ಕೆ ಉತ್ತರಿಸ್ತೇವೆ. ಸಮರ್ಥನೆ ಏನಿಲ್ಲ ಏನು ಗಮನದಲ್ಲಿದ್ದಾರಲ್ಲ ಅವ್ರು ದಡ್ರೆ ನಮ್ಮಲ್ಲಿ ಒಬ್ರಿಗೊಬ್ರು ಬಾಯಕಬಾರ್ದು ಅಂತ. ಪ್ರಶ್ನೆಗೆ ಇಲ್ಲಿ
ಸುಮ್ಮನೆ ಆಟ ಆಡ್ಕೊಂಡು ಅಂದ್ರೆ ಪ್ರಬುದ್ಧತೆ ಇಲ್ಲದೆ ಇರೋ ಕ್ವಶನ್ ಎಲ್ಲ ರೈಸ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡಕ್ ಬಂದಿರ್ತಾರೆ. ಅಂತವಕ್ಕೆಲ್ಲ ಇವ್ರು ಆನ್ಸರ್ ಮಾಡ್ತಾ ಕುತ್ಕೊಂಡ್ರೆ ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೆ? ಹಾಗಾಗಿ ಅವರು ಏನಿದ್ರು ಯಾರು ಮಾತಾಡ್ಕೊಳ್ಳಿ, ನಾನು ನನ್ನ ಗಮನ ಇರೋದೇನಿದ್ರು ಅಭಿವೃದ್ಧಿ ಕಡೆ ಅಂತ ಹೇಳ್ಬಿಟ್ಟು ದೇಹ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಅಭಿನಂದಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಸಕರು ಮಾಡಿದ್ರು. ಮಾಡೋದಕ್ಕಿಂತ 2 ದಿನ ಮುಂಚಿತವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದವರು ನಮ್ಮ ಶಾಸಕರ ಬಗ್ಗೆ ಈಗಲೂ ಸಲ್ಲದ ಟೀಕೆಗಳನ್ನು ಮಾಡ್ತಾರೆ. ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಿದ್ದಾರೆ, ಮೊದಲೇ ಮಾಡಬೇಕಾಯಿತು, ಎಲ್ಲ ಕಡೆ ಸ್ನೇಹ ಸಮಿತಿಯಿಂದ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂತಾರೆ ಅಂತ ಹೇಳಿದರು. ನಮ್ಮ ಶಾಸಕರದ್ದು ಹಿಂಬಾಗಲಿನಿಂದ ರಾಜಕಾರಣ ಮಾಡುವಂಥ ಜಯಮಾನ ಇಲ್ಲ. ಸರ್ಕಾರ ಇಲ್ಲದೆ ಹೋದರೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸಚಿವರುಗಳನ್ನ ಭೇಟಿ ಮಾಡಿ ಈ ಕ್ಷೇತ್ರದ ಜನರ ಕಷ್ಟ ಕಾರ್ಪಣ್ಯಗಳನ್ನ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಅನುದಾನವನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ದಾಪುಗಾಲು ನೀಡುತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ಅಭ್ಯರ್ಥಿಗಳಿಗೆ ಹೊಟ್ಟೆ ಕಿಚ್ಚು ಎದ್ದು ಕಾಣ್ತಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆರೋಗ್ಯಾಧಿಕಾರಿಗಳ ದಿಢೀರ್ ದಾಳಿ, ಶುಚಿತ್ವ ಹಿನ್ನೆಲೆ ಚೇತನ್ ಹೋಟೆಲ್ಗೆ ಬೀಗ, ಹೋಟೆಲ್ ತೆರೆಯದಂತೆ ಕಟ್ಟುನಿಟ್ಟಿನ ಆದೇಶ. ಅನುಮಾನಾಸ್ಪದವಾಗಿ ವ್ಯಕ್ತಿ ಸಾವು, ಸಾಲದ ಹಣಕ್ಕಾಗಿ ಕೊಲೆ ಮಾಡಿರುವ ಶಂಕೆ, ಸ್ನೇಹಿತರೆ ಕೊಲೆ ಮಾಡಿರುವ ಬಗ್ಗೆ ಕುಟುಂಬಸ್ಥರ ಆರೋಪ. ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ಬೇಲೂರಿನ ಪುರಸಭೆ ವ್ಯಾಪ್ತಿಯಲ್ಲಿ ಘಟನೆ, ಜೆಸಿಬಿಯಿಂದ ತೆರವುಗೊಳಿಸಿರುವ ಎಚ್ಚರಿಕೆ ನೀಡಿದ ಸ್ಥಳೀಯರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕೂತ ಆಶಾ ಕಾರ್ಯಕರ್ತರು, ನುಡಿದಂತೆ ನಡೆಯಲು ಸರ್ಕಾರಕ್ಕೆ ಒತ್ತಾಯ. ಕಾಂಗ್ರೆಸ್ ಪಕ್ಷದ್ದು ಜನರ ತಿಕ್ಕು ತಪ್ಪಿಸುವ ಕೆಲಸ, ಸ್ನೇಹ ಸಮ್ಮಿಲನ ಟೀಕಿಸುವುದು ಸರಿಯಲ್ಲ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಬಿಜೆಪಿ ಮುಖಂಡ ಪರ್ವತಯ್ಯ. ಇದಾಗಿ ತುತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸದ್ಯದ ಕಡೆ ನಮಸ್ತೆ.